ಅನನ್ಯ ಕೊಟ್ಟ ಡೈರಿಯನ್ನು ಹಿಡಿದು ಮನೆಗೆ ಬಂದ ಅಬಿಗೆ ರಾತ್ರಿಯಿಡೀ ನಿದ್ದೆಯೇ ಬರಲಿಲ್ಲ. ಅವಳು ಬರೆದಿದ್ದ ಆ 4 ಸಾಲುಗಳು ಅವನ ಮನಸ್ಸಿನಲ್ಲಿ ನೂರಾರು ಚಿಟ್ಟೆಗಳನ್ನು ಹಾರಿಸಿದ್ದವು. ತಾನು 3 ವರ್ಷಗಳಿಂದ ಏಕಪಕ್ಷೀಯವಾಗಿ ಪ್ರೀತಿಸುತ್ತಿದ್ದ ಹುಡುಗಿ ತನ್ನನ್ನು ಪ್ರೀತಿಸುತ್ತಿದ್ದಳು ಎಂಬ ಸತ್ಯ ಅವನಿಗೆ ನಂಬಲ ಸಾಧ್ಯವಾಗಿತ್ತು. ಮರುದಿನವೇ ಅವಳನ್ನು ಭೇಟಿಯಾಗಬೇಕೆಂದು ನಿರ್ಧರಿಸಿದ. ಆದರೆ ವಿಧಿ ಬೇರೆಯದೇ ಆಟ ಆಡಿತ್ತು. ಮರುದಿನ ಬೆಳಗ್ಗೆ ಅಬಿ ಅವಳಿಗೆ ಫೋನ್ ಮಾಡಿದಾಗ ಫೋನ್ ಸ್ವಿಚ್ ಆಫ್ ಆಗಿತ್ತು. ಕಾಲೇಜು ಮುಗಿದಿದ್ದರಿಂದ ಅವಳನ್ನು ಎಲ್ಲಿ ಹುಡುಕಬೇಕೆಂದು ಅವನಿಗೆ ತಿಳಿಯಲಿಲ್ಲ. ಗೆಳೆಯರ ಹತ್ತಿರ ವಿಚಾರಿಸಿದಾಗ ತಿಳಿದು ಬಂದ ವಿಷಯ ಅಬಿಯ ಕಾಲಡಿಯ ನೆಲವನ್ನೇ ಕುಸಿಯುವಂತೆ ಮಾಡಿತು. ಅನನ್ಯಾಳ ತಂದೆಗೆ ದಿಢೀರನೆ ಹೈದರಾಬಾದ್ಗೆ ವರ್ಗಾವಣೆಯಾಗಿದ್ದರಿಂದ ಇಡೀ ಕುಟುಂಬ ಅಂದೇ ಮುಂಜಾನೆ ಬೆಂಗಳೂರು ಬಿಟ್ಟು ಹೋಗಿತ್ತು. ಯಾವುದೇ ವಿಳಾಸವಿಲ್ಲದೆ, ಸಂಪರ್ಕವಿಲ್ಲದೆ ದಿನಗಳು ಉರುಳಿದವು. ಅಬಿ ಅನನ್ಯಾಳ ನೆನಪಿನಲ್ಲೇ ತನ್ನ ಓದನ್ನು ಮುಂದುವರಿಸಿದ. ತರಲೆ ಮಾಡುತ್ತಿದ್ದ ಲಾಸ್ಟ್ ಬೆಂಚ್ ಹುಡುಗ ಈಗ ಜವಾಬ್ದಾರಿಯುತ ವ್ಯಕ್ತಿಯಾಗಿದ್ದ. ಅವಳಿಗಾಗಿ ಏನನ್ನಾದರೂ ಸಾಧಿಸಬೇಕೆಂಬ ಹಠಕ್ಕೆ ಬಿದ್ದವನಂತೆ ಓದಿ ಬೆಂಗಳೂರಿನ ದೊಡ್ಡ ಐಟಿ ಕಂಪನಿಯೊಂದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸಗಿಟ್ಟಿಸಿಕೊಂಡ. ಆದರೂ ಪ್ರತಿದಿನ ಪ್ರತಿಕ್ಷಣ ಅವಳ ಆಟೋಗ್ರಾಫ್ ಮತ್ತು ಡೈರಿ ಪುಟಗಳನ್ನು ನೋಡುವುದನ್ನು ಅವನು ನಿಲ್ಲಿಸಲಿಲ್ಲ. ಹೀಗೆ 5 ವರ್ಷಗಳು ಉರುಳಿದವು. ಒಂದು ದಿನ ಅಬಿಯ ಕಂಪನಿಯಲ್ಲಿ ಹೊಸ ಪ್ರಾಜೆಕ್ಟ್ಗಾಗಿ ಹೈದರಾಬಾದ್ ಶಾಖೆಯಿಂದ ಟೀಮ್ ಲೀಡರ್ ಒಬ್ಬರು ಬರುತ್ತಿದ್ದಾರೆ ಎಂಬ ಸುದ್ದಿ ತಿಳಿಯಿತು. ಮೀಟಿಂಗ್ ರೂಂನಲ್ಲಿ ಎಲ್ಲರೂ ಕುಳಿತಿದ್ದರು. ಮ್ಯಾನೇಜರ್ ಒಳಗೆ ಬಂದು ಮೀಟ್ ಅವರ್ ನ್ಯೂ ಟೀಮ್ ಲೀಡ್ ಎನ್ನುತ್ತಿದ್ದಂತೆ ಒಬ್ಬ ಯುವತಿ ಒಳಗೆ ಬಂದಳು. ಫಾರ್ಮಲ್ ಉಡುಪು ಧರಿಸಿ ಕೈಯಲ್ಲಿ ಫೈಲ್ ಹಿಡಿದು ಗಾಂಭೀರ್ಯದಿಂದ ಒಳಗೆ ಬಂದ ಆ ಯುವತಿಯನ್ನು ನೋಡಿ ಅಬಿಯ ಉಸಿರು ಒಂದು ಕ್ಷಣ ನಿಂತಂತಾಯಿತು. ಅದು ಬೇರೆ ಯಾರೂ ಅಲ್ಲ, ಸ್ವತಃ ಅನನ್ಯ. 5 ವರ್ಷಗಳ ನಂತರ ಅವಳ ಮುಖದಲ್ಲಿ ಮುಗ್ಧತೆಯ ಜಾಗದಲ್ಲಿ ಒಂದು ಪ್ರಬುದ್ಧತೆ ಇತ್ತು, ಆದರೆ ಕಣ್ಣುಗಳಲ್ಲಿ ಅದೇ ಹಳೆಯ ಕಾಂತಿ ಇತ್ತು. ಅನನ್ಯ ಎಲ್ಲರಿಗೂ ಹ್ಯಾಂಡ್ಶೇಕ್ ಮಾಡುತ್ತಾ ಅಬಿಯ ಹತ್ತಿರ ಬಂದಳು. ಅಬಿಯ ಕಣ್ಣುಗಳು ತೇವವಾಗಿದ್ದವು. ಅವಳು ಅವನನ್ನು ಗುರುತಿಸಿದವಳಂತೆ ವೃತ್ತಿಪರವಾಗಿ ಹ್ಯಾಂಡ್ಶೇಕ್ ಮಾಡಿ, ಹಲೋ ಅಬಿ, ನಿಮ್ಮ ಪ್ರೊಫೈಲ್ ನೋಡಿದೆ, ವೆರಿ ಇಂಪ್ರೆಸಿವ್ ಎಂದು ಹೇಳಿ ಮೀಟಿಂಗ್ ಮುಂದುವರಿಸಿದಳು. ಅಬಿಗೆ ಒಂದು ಕಡೆ ಬೇಸರ, ಇನ್ನೊಂದು ಕಡೆ ಗೊಂದಲ. ಅವಳು ನನ್ನನ್ನು ಮರೆತು ಬಿಟ್ಟಳೆ ಎಂಬ ಪ್ರಶ್ನೆ ಅವನನ್ನು ಕಾಡತೊಡಗಿತು. ಮೀಟಿಂಗ್ ಮುಗಿದು ಎಲ್ಲರೂ ಹೊರಗೆ ಹೋದರು. ರೂಂನಲ್ಲಿ ಅಬಿ ಒಬ್ಬನೇ ತಲೆ ತಗ್ಗಿಸಿ ಕುಳಿತಿದ್ದ. ಅಷ್ಟರಲ್ಲಿ ಯಾರೋ ಬಾಗಿಲು ಮುಚ್ಚಿದ ಶಬ್ದವಾಯಿತು. ಅಬಿ ತಲೆಯೆತ್ತಿ ನೋಡಿದಾಗ ಅನನ್ಯ ಅಲ್ಲೇ ನಿಂತಿದ್ದಳು. ಅವಳು ತನ್ನ ಬ್ಯಾಗ್ನಿಂದ ಧೂಳು ಹಿಡಿದಿದ್ದ ಅದೇ ಹಳೆಯ ಕಾಲೇಜು ಆಟೋಗ್ರಾಫ್ ಬುಕ್ ಅನ್ನು ಹೊರಗೆ ತೆಗೆದು ಅಬಿಯ ಟೇಬಲ್ ಮೇಲಿಟ್ಟಳು. ಅದರ ಕೊನೆಯ ಪುಟವನ್ನು ತೆರೆದು ಅಬಿ 5 ವರ್ಷಗಳ ಹಿಂದೆ ಬರೆದಿದ್ದ ಸಾಲುಗಳನ್ನು ತೋರಿಸುತ್ತಾ ಕಣ್ಣೀರು ಹಾಕಿದಳು. 5 ವರ್ಷಗಳಿಂದ ಈ ಪುಟವನ್ನು ನೋಡದೆ ನಾನು ಒಂದು ದಿನವೂ ಕಳೆತಿಲ್ಲ ಅಬಿ. ಹೈದರಾಬಾದ್ಗೆ ಹೋದ ತಕ್ಷಣ ನನ್ನ ಫೋನ್ ಕಳೆದು ಹೋಯಿತು, ನಿನ್ನ ನಂಬರ್ ಸಿಗಲಿಲ್ಲ. ಆದರೆ ನಾನು ಸೋಲಲಿಲ್ಲ, ನಿನ್ನನ್ನು ಹುಡುಕುತ್ತಲೇ ಇದ್ದೆ. ನೀನು ಇದೇ ಕಂಪನಿಯಲ್ಲಿದ್ದೀಯಾ ಎಂದು ತಿಳಿದೆ ನಾನು ಹೈದರಾಬಾದ್ನಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸಿಕೊಂಡು ಬಂದೆ. ಈಗ ಹೇಳು, ನಿನ್ನ ಹೃದಯದ ಆಟೋಗ್ರಾಫ್ನಲ್ಲಿ ಇನ್ನೂ ನನ್ನ ಹೆಸರು ಇದೆಯೇ ಎಂದಳು. ಅಬಿ ತಕ್ಷಣ ಎದ್ದು ನಿಂತು ಅವಳ ಕೈಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡ. ಅಲ್ಲಿ ಸದಾ ನಿನ್ನದೇ ಹೆಸರು ಅನನ್ಯ, ಇನ್ನು ಮೇಲೆಯೂ ನೀನೇ ಇರುತ್ತೀಯಾ ಎಂದ. ಲಾಸ್ಟ್ ಬೆಂಚ್ನಲ್ಲಿ ಮೌನವಾಗಿ ಶುರುವಾಗಿದ್ದ ಆ ಪ್ರೀತಿ ಇಂದು ಕಾರ್ಪೊರೇಟ್ ಜಗತ್ತಿನ ಯಶಸ್ಸಿನ ನಡುವೆ ಮತ್ತೊಮ್ಮೆ ಒಂದಾಗಿತ್ತು.